Hello friends, welcome back our YouTube channel. I am Shivamurthy from Student of Interface College, Davangere. Today we are discussing about instructions, program, software and their types. First we go with today's topics. Today's topics are instructions, program, software, types of software. Instructions. Now first instructions nodona. Instruction is nothing but a command which tells the computer to operate a specific task, or in C programming instructions are command that tells the compiler to perform a specific task. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟು ಇದನ್ನ ಹೇಳ್ತೀನಿ. ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳು ಅಂತಂದರೆ ನಮಗೆ ಗೊತ್ತಿಲ್ಲದಿರೋವಂತಹ ಪ್ಲೇಸ್ಗೆ ಏನಾದರೂ ಹೋದರೆ ನಮಗೆ ಯಾರಾದರೂ ಗೈಡ್ ಮಾಡ್ತಾರೆ. ಅದಕ್ಕೆ ನಾವು ಅವ್ರ ಮಾತನ್ನ ನಾವು ಕೇಳ್ತಿರ್ತೀವಿ. ಅದಕ್ಕೆ ಸೂಚನೆಗಳು ಅಂತೀವಿ, ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಅಂತೀವಿ. ಇಲ್ಲಿ ನೋಡೋದಾದರೆ ಇನ್ಸ್ಟ್ರಕ್ಷನ್ಸ್ ಈಸ್ ನಥಿಂಗ್ ಬಟ್ ಎ ಕಮಾಂಡು ವಿಚ್ ಟೆಲ್ಸ್ ದ ಕಂಪ್ಯೂಟರ್ ಟು ಆಪರೇಟ್ ಅ ಸ್ಪೆಸಿಫಿಕ್ ಟಾಸ್ಕು. ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ನ ಯೂಸರು ಮಷಿನ್ಗೆ ಕೊಡ್ತಾನೆ. ಮಷಿನ್ಗೆ ಅದು ಅರ್ಥ ಆಗೋದಿಲ್ಲ. ಕಂಪೈಲರ್ ಇದೆ ಅಲ್ವಾ, ಮಷಿನರಿ ಲ್ಯಾಂಗ್ವೇಜ್ಗೆ ಕಂಪೈಲ್ ಮಾಡಿ ಅರ್ಥ ಮಾಡಿಸುತ್ತೆ. ಅವಾಗ ನಾವು ಏನಾದರೂ ಇನ್ಸ್ಟ್ರಕ್ಷನ್ಸು ಕಮೆಂಡು ಏನಾದರೂ ಕೊಟ್ಟೆ ಮಷಿನ್ ಏನು ಮಾಡುತ್ತೆ, ನಮಗೆ ಔಟ್ಪುಟ್ ಕೊಟ್ಟು ಎಕ್ಸಿಕ್ಯೂಟ್ ಮಾಡುತ್ತೆ. ಏನು ಎಕ್ಸಾಂಪಲ್ ಕೊಡೋದಾದರೆ ಇಲ್ಲಿ ಕೆಳಗೆ ನಾನು ಕೊಟ್ಟಿದ್ದೀನಿ, ಪ್ರಿಂಟ್ ಎಫ್ ICCA ದಾವಣಗೆರೆ ಅಂತ ಕೊಟ್ಟಿದ್ದೀನಿ. ಕಂಪೈಲರ್ನ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಏನು ಮಾಡುತ್ತೆ, ಇದು ಮಷಿನ್ಗೆ ಅರ್ಥ ಮಾಡಿಸಿ ICCA ದಾವಣಗೆರೆ ಅಂತ ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಗೋ ವಿತ್ ಪ್ರೋಗ್ರಾಮ್ಸ್. ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಅಕಾಂಪ್ಲಿಷ್ ಎ ಸ್ಪೆಸಿಫಿಕ್ ಟಾಸ್ಕ್ ಅಂತಂತಂದರೆ, ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಅಕಾಂಪ್ಲಿಷ್ ಎ ಸ್ಪೆಸಿಫಿಕ್ ಟಾಸ್ಕ್. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂದರೆ ಒಂದೇ ಇನ್ಸ್ಟ್ರಕ್ಷನ್ಸ್ ಬರಲ್ಲ. ಒಂದು ಡೇ ಅಂದರೆ ಒಂದು ದಿನದ ಪ್ರತಿ ಕಾರ್ಯಗಳು. ನಾವೇನೇನು ಬೆಳಗ್ಗೆ ಎದ್ದು ಏನು ಮಾಡ್ತೀವಿ, ತಿಂಡಿ ತಿಂತೀವಿ, ಫ್ರೆಶ್ ಆಗ್ತೀವಿ, ಕಾಲೇಜ್ ಇದ್ದರೆ ಕಾಲೇಜಿಗೆ ಹೋಗ್ತೀವಿ, ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವೇನೇನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತೀವೋ ಅವೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಅಂತಾರೆ. ಇಲ್ಲಿ ಕೆಳಗೆ ನೋಡ್ಬೋದು, ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನೋಡ್ರಿ, ಕ್ಲೋಡ್ ಬಾಕ್ಸಿಗೆ ಹೋಗೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಶ್ ಇನ್ಕ್ಲೂಡ್ stdio.h. ನಿಮಗೆ ಇದ್ರ ಬಗ್ಗೆ ತಿಳ್ಕೊಳೋದಾದರೆ ಆ್ಯಶ್ ಇನ್ಕ್ಲೂಡ್ ಈಸ್ ದ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟು. ಅದನ್ನು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. stdio.h ಅಂತಂತಂದರೆ ಅದು ಹೆಡರ್ ಫೈಲು. ಇಂಟ್ ಮೇನ್ ಅಂತಂತಂದರೆ ಇದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೂಸ್ ಮಾಡೋದು ಇಂಟ್ ಮೇನ್, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ನಾವಿವಾಗ 2 ವೇರಿಯೇಬಲ್ ತಗೊಳ್ಳೋಣ. ಡೇಟಾ ಟೈಪು, ಹಾಗೆ ವ್ಯಾಲ್ಯೂ ಕೂಡ ಅಸೈನ್ ಮಾಡೋಣ ವೇರಿಯೇಬಲ್ಗಳಿಗೆ. a = 10 ಕೊಟ್ಟೆ, b = 20 ಕೊಡ್ತಿದ್ದೀನಿ. ಕೆಳಗೆ ಕಂಡೀಷನ್ ನೋಡೋಣ. ಇಫ್ a ಲೆಸ್ ದ್ಯಾನ್ b ಅಂತ ಕೊಡ್ತೀನಿ. a ಲೆಸ್ ದ್ಯಾನ್ b ಇದ್ದರೆ ಪ್ರಿಂಟ್ ಟ್ರೂ, ಅಂದರೆ ಎ ಇದೆಯಲ್ಲ ಅದು ಬಿಗಿಂತ ಸಣ್ಣದು ಅಂತ ಹೇಳ್ತಾ ಇದ್ದೀನಿ. ಅದೇನಾದ್ರೂ ಕರೆಕ್ಟ್ ಇದ್ದರೆ ಟ್ರೂ ಅಂತ ಪ್ರಿಂಟ್ ಮಾಡಲಿ. ಇಲ್ಲ ಅಂತಂತಂದರೆ ಫಾಲ್ಸ್ ಅಂತ ಪ್ರಿಂಟ್ ಮಾಡೋ ಅಂತ ಇಲ್ಲಿ ಹೇಳ್ತೀವಿ. ಕೆಳಗಡೆ ಫಾಲ್ಸ್ ಅಂತ ಪ್ರಿಂಟ್ ಮಾಡೋಂತೆ. ನಾವೀಗ ರನ್ ಮಾಡೋಣ ಈ ಪ್ರೋಗ್ರಾಮ್ನ. ಇಲ್ಲಿ ನೋಡ್ಬೋದು ನೀವು, ಟ್ರೂ ಅಂತ ಬಂದಿದೆ. ಅಂದರೆ ಇಲ್ಲಿ ನೋಡೋದು ಟ್ರೂ ಅಂತ ಬಂದಿದೆ ನಿಮಗೆ. ಯಾಕೆ ಟ್ರೂ ಅಂತ ಬಂತು ಅಂತಂದರೆ, ವೈ ಬಿಕಾಸ್ ಎದು 10 ಲೆಸ್ ದ್ಯಾನ್ 20, ಅಂದರೆ ಎ 10ಕ್ಕಿಂತ 20 ದೊಡ್ಡದು, ಅದಕ್ಕಾಗಿ ಟ್ರೂ ಅಂತ ಬರುತ್ತೆ. ನಾನು ಎ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ಎ ವ್ಯಾಲ್ಯೂಗೆ 30 ಕೊಡ್ತಿದ್ದೀನಿ, ಅಂದರೆ ಎ ಲೆಸ್ ದ್ಯಾನ್ ಬಿ ಅಂತ ಐತೆ. ಇವಾಗ ರನ್ ಮಾಡ್ತೀನಿ ಪ್ರೋಗ್ರಾಮ್ನ. ಇವಾಗ ಏನು ಬರುತ್ತೆ ನೋಡ್ರಿ ಅಂತಂದರೆ ಫಾಲ್ಸ್ ಅಂತ ಬರುತ್ತೆ. ಯಾಕಂದರೆ 30 ಅಂದರೆ 30 20ಕ್ಕಿಂತ ದೊಡ್ಡದು. 30 ಇದೆಯಲ್ಲ ಅದು 20ಕ್ಕಿಂತ ದೊಡ್ಡದು, ಹಾಗಾಗಿ ಇದಕ್ಕೆ ಹೇಳ್ತಿದ್ವಿ. ಈ ಪ್ರೋಗ್ರಾಮ್ ಎಕ್ಸಾಂಪಲ್ ಕೊಡೋಕ್ಕೆ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ವಿ ಗೋ ವಿತ್ ಸಾಫ್ಟ್ವೇರ್.
What is software? It is a collection of instructions, data, programs that allow a computer to perform a specific task to operate ಅಂತ ಹೇಳ್ತೀವಿ. ಅದು ಕಲೆಕ್ಷನ್ ಆಫ್ ಅಂದರೆ ಭಾಳ ಕಲೆಕ್ಷನ್ ಆಫ್ ಡಾಟಾ, ಪ್ರೋಗ್ರಾಮ್ಸ್ನು, ಇನ್ಸ್ಟ್ರಕ್ಷನ್ಸ್ ಎಲ್ಲ ತಗೊಂಡು ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಹೇಳ್ತೀವಿ. ಹೌ ಇಟ್ ವರ್ಕ್ಸ್, ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸಾಫ್ಟ್ವೇರ್ ವರ್ಕ್ ಯೂಸಿಂಗ್ ಎ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕಾಲ್ಡ್ ಬೈನರಿ ಕೋಡ್. ಅಂದರೆ ನಿಮಗೆ ಬೈನರಿ ಕೋಡ್ ಅಂದರೆ ಮೊದಲೇ ಗೊತ್ತಿದೆ, 1 0. ಅಂದರೆ 1 0 ಅಂದರೆ ಅವಕ್ಕೆ ಬೈನರಿ ಕೋಡ್ ಅಂತೀವಿ. ಅದು ಮಷಿನ್ಗೆ ಮಾತ್ರ ಅರ್ಥ ಆಗುತ್ತೆ. ಅರ್ಥ ಆಗೋ ಲ್ಯಾಂಗ್ವೇಜೇ ಬೈನರಿ ಲ್ಯಾಂಗ್ವೇಜ್, ವಿಚ್ ಈಸ್ ಮೇಡ್ ಅಪ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಗೊತ್ತಿದೆ. ಇಟ್ ಈಸ್ ದ ಆಪೋಸಿಟ್ ಆಫ್ ಹಾರ್ಡ್ವೇರ್ ವಿಚ್ ಡಿಸ್ಕ್ರೈಬ್ಸ್ ದ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಕಂಪ್ಯೂಟರು. ಅಂದರೆ ಸಾಫ್ಟ್ವೇರ್ ಇದೆಯಲ್ಲ, ಅದು ಹಾರ್ಡ್ವೇರ್ಗೆ ಡೆಡ್ ಆಪೋಸಿಟ್ಟು. ಬಿಕಾಸ್ ಯಾಕೆ ಅಂತಂದರೆ, ಅದು ಹಾರ್ಡ್ವೇರ್ ಇದೆಯಲ್ಲ, ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಕಂಪ್ಯೂಟರ್ ಆಗಿ ಕೆಲಸ ಮಾಡುತ್ತೆ. ಯಾಕೆ ಅಂತಂತಂದರೆ, ವೈ? ಬಿಕಾಸ್ ಸಾಫ್ಟ್ವೇರ್ ಈಸ್ ದ ಆಪೋಸಿಟ್ ಆಫ್ ಹಾರ್ಡ್ವೇರ್. ಬಿಕಾಸ್ ಸಾಫ್ಟ್ವೇರ್ ಈಸ್ ಇಂಟ್ಯಾಂಜಿಬಲ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್, ವೈಲ್ ಹಾರ್ಡ್ವೇರ್ ಇದೆಯಲ್ಲ ಟ್ಯಾಂಜಿಬಲ್ ಆ್ಯಂಡ್ ಫಿಸಿಕಲ್. ಇಲ್ಲಿ ನೋಡ್ಬೋದು, ಸಾಫ್ಟ್ವೇರು ಇಂಟ್ಯಾಂಜಿಬಲ್ಲು, ಇಲ್ಲಿ ಹಾರ್ಡ್ವೇರ್ ಇದೆಯಲ್ಲ ಅದು ಬರೀ ಟ್ಯಾಂಜಿಬಲ್ಲು. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇಂಟ್ಯಾಂಜಿಬಲ್ಲಿಗೂ ಟ್ಯಾಂಜಿಬಲ್ಗೂ ಡಿಫ್ರೆನ್ಸು. ಎಕ್ಸಾಂಪಲ್ ಕೊಡೋದಾದರೆ ಆಪರೇಟಿಂಗ್ ಸಿಸ್ಟಮ್. ಇವಾಗ ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಂತ ನೋಡೋದಾದರೆ 2 ಟೈಪ್ಸು: ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಇವೆರಡು ಡಿಫ್ರೆನ್ಸ್ ನೋಡಿ ಎಕ್ಸಾಂಪಲ್ ಕೊಟ್ಟರೆ ಇವತ್ತಿನ ಕ್ಲಾಸು ಮುಗಿಯುತ್ತೆ. ಇವತ್ತು ಡಿಫ್ರೆನ್ಸ್ ನೋಡೋಣ. ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಈಸ್ ದ ಇಂಟರ್ಫೇಸ್ ಬಿಟ್ವೀನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ ಸಾಫ್ಟ್ವೇರ್. ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಇದೆಯಲ್ಲ, ಅದ್ರ ಬಿಟ್ವೀನ ಕೆಲಸ ಮಾಡುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡು ಸಿಸ್ಟಮ್ ಸಾಫ್ಟ್ವೇರ್ ನಡುವೆ ಕೆಲಸ ಮಾಡುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್ ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಫಾರ್ ಪರ್ಫಾರ್ಮಿಂಗ್ ಎ ಸ್ಪೆಸಿಫಿಕ್ ಟಾಸ್ಕು. ಒಂದು ಸ್ಪೆಸಿಫಿಕ್ ಟಾಸ್ಕ್ಗೋಸ್ಕರನೇ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಡಿಸೈನ್ ಮಾಡಿರ್ತಾರೆ. ನೆಕ್ಸ್ಟು ಸಿಸ್ಟಮ್ ಸಾಫ್ಟ್ವೇರ್. ಯೂಸರ್ಸ್ ಕೆನಾಟ್ ಡೈರೆಕ್ಟ್ಲಿ ಹ್ಯಾಂಡಲ್ ದಿ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ನ ಯೂಸರ್ಸು ಯಾವತ್ತಿಗೂ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅಪ್ಲಿಕೇಶನ್ ಸಾಫ್ಟ್ವೇರ್ ಡೈರೆಕ್ಟ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸಿಯಾಗಿ ಯೂಸರ್ಸು ಯೂಸ್ ಮಾಡ್ಕೊಬೋದು. ಲೋ ಲೆವೆಲ್ ಲ್ಯಾಂಗ್ವೇಜ್ ಆರ್ ಯೂಸ್ಡ್ ಟು ರೈಟ್ ದ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ನ ರೈಟ್ ಮಾಡೋಕ್ಕೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತಾರೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಆರ್ ಯೂಸ್ಡ್ ಟು ರೈಟ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ನ ರೈಟ್ ಮಾಡೋಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಬಳಕೆ ಮಾಡ್ಕೊಂಡಿರ್ತಾರೆ. ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್ ದ ಸಿಸ್ಟಮ್ ಸ್ಟಾಪ್ಸ್ ಆ್ಯಂಡ್ ಕೆನಾಟ್ ರನ್. ಸಿಸ್ಟಮ್ ಸಾಫ್ಟ್ವೇರ್ ಇಲ್ದಂಗೆ ಸಿಸ್ಟಮ್ಮು ರನ್ ಆಗೋಕ್ಕೆ ಚಾನ್ಸೇ ಇಲ್ಲ. ವಿತೌಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ದ ಸಿಸ್ಟಮ್ ಆಲ್ವೇಸ್ ರನ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಇರಲಿ ಬಿಡಲಿ, ಸಿಸ್ಟಮು ರನ್ ಆಗ್ತಾನೆ ಇರುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ರನ್ಸ್ ವೈಲ್ ಸಿಸ್ಟಮ್ ಈಸ್ ಟರ್ನ್ಡ್ ಆನ್ ಆ್ಯಂಡ್ ಸ್ಟಾಪ್ಸ್ ವೆನ್ ದ ಸಿಸ್ಟಮ್ ಈಸ್ ಟರ್ನ್ಡ್ ಆಫ್. ಸಿಸ್ಟಮ್ ಆನ್ ಇದ್ದಾಗ ವರ್ಕ್ ಆಗುತ್ತೆ, ಆಫ್ ಇದ್ದಾಗ ವರ್ಕ್ ಆಗೋದಿಲ್ಲ. ಇಟ್ ರನ್ಸ್ ಆ್ಯಸ್ ಪರ್ ದ ಈಗ ಹೆಂಗಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆಯಲ್ಲ, ನಾವು ಯೂಸರ್ಸು ಯಾವಾಗ ಯೂಸ್ ಮಾಡ್ಕೊಂಡ್ರು ಅದರ ನಮ್ಮ ಇಷ್ಟದಂಗೆ ನಡೀತಿರ್ತೈತೆ. ರಿಕ್ವೈರ್ಮೆಂಟ್ಸ್ ನಮಗೆ ಇಷ್ಟದಂಗೆ ನಡೀತಾ ಇರುತ್ತೆ. ಇಟ್ ಈಸ್ ಮೋರ್ ಕಾಂಪ್ಲೆಕ್ಸ್ ದೆನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದು ಹೆವಿ ಕಾಂಪ್ಲೆಕ್ಸ್, ಮೋರ್ ಕಾಂಪ್ಲೆಕ್ಸ್ ದೆನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಕಂಪೇರ್ ಮಾಡಿದರೆ. ಸಿಂಪಲ್ ಇರುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆಯಲ್ಲ, ಅದು ಸಿಂಪಲ್ ಇರುತ್ತೆ ಸಿಸ್ಟಮ್ ಸಾಫ್ಟ್ವೇರ್ ಕಂಪೇರ್ ಮಾಡಿದರೆ. ಇವೆರಡಕ್ಕೂ ಎಕ್ಸಾಂಪಲ್ ಕೊಡೋದಾದರೆ, ಸಿಸ್ಟಮ್ ಸಾಫ್ಟ್ವೇರ್ಗೆ ಆಪರೇಟಿಂಗ್ ಸಿಸ್ಟಮ್, ಅಸೆಂಬ್ಲರು, ಕಂಪೈಲರು, ಇಂಟರ್ಪ್ರಿಟರು ಇವ್ಯಾವು ನೀವು ನೋಡೋಕ್ಕಾಗಲ್ಲ. ಅಂದರೆ ಅದು ಮಷಿನ್ ಒಳಗಡೆ ತನಗೆ ತಾನೇ ವರ್ಕ್ ಆಗ್ತಿರುತ್ತೆ. ನಾವೆಲ್ಲರೂ ಇನ್ಸ್ಟ್ರಕ್ಷನ್ನು, ಕಮೆಂಡು ಅವಾಗ ಕೊಟ್ಟಾಗ ಅದು ಮಷಿನ್ಗೆ ಟ್ರಾನ್ಸ್ಲೇಟ್ ಮಾಡ್ತಿರುತ್ತೆ ಒಳಗಡೆನೆ. ಇವಾಗ ಇದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಕೊಡೋದಾದರೆ, ನೀವು ಯೂಸ್ ಮಾಡೋ ಆ್ಯಪ್ಸು, ಸ್ಕೈಪು, ವ್ಯಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಗೇಮ್ಸು, ಈ ಗೇಮ್ಸಲ್ಲಿ ಎಲ್ಲ ಗೇಮ್ಸ್ ಕೂಡ ಎಕ್ಸಾಂಪಲ್ಸ್ ಆಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಬರುತ್ತೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.